ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮ ರಾಷ್ಟ್ರ ರಾಜಧಾನಿ ಆಯ್ತು ರಣಾಂಗಣ. ಸಂಸತ್ತು ಚಲೋ, ಕಾಕಿ ಭದ್ರತೆಯನ್ನ ಭೇದಿಸಿ ನುಗ್ಗಿದ ಕಾಕ್ರೋಚ್. ದೆಹಲಿ ಸಂಸತ್ ಭವನದ ಬಳಿ ಕ್ಷಣ ಕ್ಷಣಕ್ಕೂ ಹೈ ಡ್ರಾಮಾ ಹೆಚ್ಚಾಗ್ತಾನೆ ಇದೆ. ಬ್ಯಾರಿಕೇಡ್ ನೂಕಿ ಸಂಸತ್ ಭವನ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಲಾಗಿದೆ. ಅಶ್ರು ವಾಯು ಸಿಡಿಸಿ ಪ್ರತಿಭಟನಾಕಾರರನ್ನ ಚದುರಿಸಿದಂತ ಖಾಕಿ ತಂಡ. ದೆಹಲಿಯ ರೈಸಿನಾ ರಸ್ತೆಯಲ್ಲಿ ಚದುರಿದ ಪ್ರತಿಭಟನಾಕಾರರು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಆಮ್ ಆದ್ಮಿ ನಾಯಕರು, ಎಸ್ಪಿ ಹಾಗೆ ಟಿಎಂಸಿ ನಾಯಕರು, ನೂರಾರು ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನೀಟ್ ಅಕ್ರಮ ಏನಾಯ್ತು, ಅದರಿಂದಾಗಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿದ್ರಲ್ಲ, ಇದೆಲ್ಲದಕ್ಕೂ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಹೈ ಡ್ರಾಮಾಗಳೇ ನಡೆದು ಹೋಗಿವೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಮಳೆ ಕೂಡ ಬರ್ತಾ ಇದೆ. ಆದರೆ ಅದ್ಯಾವುದನ್ನು ಲೆಕ್ಕಿಸದೆ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಇರುವಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ದೆಹಲಿಯ ರೈಸಿನಾ ರಸ್ತೆಯಲ್ಲಿ ಸದ್ಯ ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಅಂತ ಅಶ್ರುವಾಯುವನ್ನ ಪ್ರಯೋಗಿಸಲಾಗಿದೆ. ಆ ಮೂಲಕ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ. ಸಂಸತ್ ಭವನ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನಿಸಲಾಗಿದೆ. ಈಗಾಗಲೇ ನೋಡಿ, ವಾಂಗ್ಚುಕ್ ಅವರು ಕೂಡ 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಂಗಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾವ ಪ್ರತಿಕ್ರಿಯೆನೂ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ದೇಶದಾದ್ಯಂತ ಅನೇಕ ಕಡೆಗಳಲ್ಲಿ ಇಷ್ಟೆಲ್ಲ ಹೋರಾಟ ಪ್ರತಿಭಟನೆಗಳಾಗ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿ ಬಿಚ್ಚಬೇಕಲ್ಲ, ಅಟ್ಲೀಸ್ಟ್ ಒಂದು ಪೋಸ್ಟ್ ಹಾಕಬೇಕು. ಅದ್ಯಾವುದನ್ನು ಮಾಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಟ್ಟು ಕೆಳಗಿಳಿಸಿ ಅಂದ್ರೂ ಇಳಿಸ್ತಿಲ್ಲ. ಬೇರೆ ಖಾತೆ ಆದ್ರೂ ಕೊಡ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳ ಜೀವಕ್ಕೆ, ಅವರ ಭವಿಷ್ಯಕ್ಕೆ ಬೆಲೆ ಇಲ್ವಾ? ನೀಟ್ ಹಗರಣ ಆಯ್ತು, ಅದಾದ ನಂತರ ಪತ್ರಿಕೆ ಲೀಕ್ ಆಯ್ತು ಅನ್ನೋ ಕಾರಣಕ್ಕೆ ಎಕ್ಸಾಮ್ ಮಾಡಿದ್ರಿ, ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಇದೆಲ್ಲದಕ್ಕೂ ಯಾರು ಹೊಣೆಗಾರಿಕೆ ಹೊತ್ಕೊಳ್ಬೇಕು? ಹಾಗಾದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೀರಿ, ಪ್ರಜೆಗಳು ಮಾಡುವಂತ ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ, ಅವರಿಗೆ ಆಗ್ತಾ ಇರುವಂತ ಅನ್ಯಾಯಗಳಿಗೆ ಕೇಂದ್ರ ಸರ್ಕಾರದ ಸ್ಪಂದನೆ ಇದೇನ? ಹಾಗಾದ್ರೆ ಯಾವ ಪ್ರತಿಕ್ರಿಯೆನೂ ಸಿಗ್ತಾ ಇಲ್ಲ ಇಲ್ಲಿವರೆಗೂ. 20 ದಿನಗಳ ಕಾಲ ಸಾಮಾಜಿಕ ಹೋರಾಟಗಾರ, ಪರಿಸರ ಹೋರಾಟಗಾರ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅದಕ್ಕೇನಾದ್ರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲ. ಬದಲಿಗೆ ಕೋರ್ಟ್ ಹೇಳ್ತು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿ ಅಂತ. ಪೊಲೀಸರು ಬಲವಂತದಿಂದ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈಗ ನೋಡಿ, ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು, ಅದ್ರ ಜೊತೆಗೆ ಬೇರೆ ಬೇರೆ ಪಾರ್ಟಿಯ ಕೆಲವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇದ್ಯಾವುದಕ್ಕೂ ಕೇಂದ್ರ ತುಟಿ ಬಿಚ್ಚುತ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ರಿಯಾಕ್ಟ್ ಮಾಡಬೇಕಲ್ಲ, ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾದಂಥ ಸಂದರ್ಭದಲ್ಲಿ ಯಾಕಿಂತ ಮೌನ ಅಂತ? ಹಾಗಾದ್ರೆ ಇಂದಿನ ಯುವಕರು, ಇಂದಿನ ಯುವತಿಯರು ಮುಂದಿನ ಪ್ರಜೆಗಳಂತೀರಿ, ದೇಶದ ಭವಿಷ್ಯ ಅಂತೀರಿ, ಇದೇನಾ ಅವ್ರ ಜೊತೆಗೆ ನಡ್ಕೊಳ್ಳುವಂಥ ರೀತಿ? ನೀವು ವೋಟ್ ಹಾಕುವಾಗ ಬೇಕಾಗುತ್ತೆ, ಆದರೆ ಅವ್ರಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಕೇಂದ್ರ ಸರ್ಕಾರ? ಇಂಥವ್ರಿಂದ ನಮ್ಗೆ ಅನ್ಯಾಯ ಆಗಿದೆ, ಇವ್ರು ಬೇಡಪ್ಪ ನಮಗೆ ಶಿಕ್ಷಣ ಮಂತ್ರಿ ಅಂತ ಅಂದಾಗ ಅವ್ರ ಬಗ್ಗೆ ಮಾತನಾಡಬೇಕಲ್ಲ. ಅದ್ಯಾವುದನ್ನು ಮಾಡ್ತಾ ಇಲ್ಲ ಕೇಂದ್ರ.
ಬದಲಿಗೆ ಆಗ್ತಾ ಇರುವಂಥ ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಅಂತ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಆದರೆ ಇಷ್ಟೆಲ್ಲ ಪ್ರತಿಭಟನೆ ಹೋರಾಟ ಮಾಡಿದ್ರೂ ಕೂಡ ಕೇಂದ್ರ ಸ್ಪಂದಿಸ್ತಿಲ್ಲ ಅನ್ನೋದು ಪ್ರತಿಭಟನಾ ನಿರತರ ಆಗ್ರಹ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ರಾಷ್ಟ್ರ ಧ್ವಜವನ್ನ ಹಿಡಿದು ಹೋರಾಟ ಮಾಡ್ತಿದ್ದಾರೆ. ನೀಟ್ ಅಕ್ರಮ ವಿರುದ್ಧ ಭುಗಿಲೆದ್ದಂತ ಆಕ್ರೋಶ ಪ್ರತಿಭಟನಾಕಾರರು ಸಂಸತ್ ಭವನ ಬಳಿ ಬರ್ತಿರುವಂತ ದೃಶ್ಯಗಳನ್ನ ನೀವು ಗಮನಿಸಬಹುದು. ಸದ್ಯ ಈಗ ಸಂಸತ್ ಭವನ ಸುತ್ತಮುತ್ತ ಎಲ್ಲ ಗೇಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಗನ್ ಹಿಡ್ಕೊಂಡು ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನ ಹೆಚ್ಚಿಸಲಾಗಿದೆ. ಈ ಮೂಲಕ ಸಂಸತ್ನಲ್ಲಿ ಇರುವಂತವರನ್ನ ಕಾಪಾಡಿಕೊಳ್ಳುವಂತ ಯತ್ನ ಇದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಅನ್ಯಾಯ ಆಗಿದೆ ಸ್ವಾಮಿ, ಇಷ್ಟು ಜನ ಸಾವನ್ನಪ್ಪಿದ್ದಾರೆ, ಅದಕ್ಕೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಯಾವ ಪ್ರತಿಕ್ರಿಯೆನೂ ಸಿಗ್ತಾ ಇಲ್ಲ. ಇದೇನಾ ಪ್ರಜಾಪ್ರಭುತ್ವ ರಾಷ್ಟ್ರ? ಹಾಗಾದ್ರೆ ನಮಗೆ ಅಂಬೇಡ್ಕರ್ ಹಾಕೊಟ್ಟಂತಹ ಆ ನಿಯಮಗಳು, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇದೇನಾ ಅಂತ ಯುವಕರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಯಾಕೆ ಕೇಳ್ತಾ ಇಲ್ಲ? ಎಷ್ಟು ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಂಸತ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಆಡಳಿತಾರೂಢ ಪಕ್ಷ ಏನು ಮಾತನಾಡ್ತಿಲ್ಲ ಇದ್ರ ಬಗ್ಗೆ. ಹೊಣೆಗಾರಿಕೆ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇವರು, ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಪ್ರತಿಭಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಯುವಕರ ಕಿಚ್ಚು ಹೆಚ್ಚಾಗಿದೆ ಅಂತ ಅಂದ್ರೆ ಸಂಸತ್ ಭವನವನ್ನ ಮುತ್ತಿಗೆ ಹಾಕ್ತೀವಿ ಅಂತ ಹೋರಾಟಕ್ಕೆ ಇಳಿದಿರುವಂತದ್ದು. ಆದ್ರೆ ಇದ್ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಬೇಕು ಅನ್ನುವಂತ ಜವಾಬ್ದಾರಿ ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕಿಲ್ವಾ? ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು. ಕಾರಣ ಕೇಂದ್ರ ಶಿಕ್ಷಣ ಸಚಿವ ಆಗಿರುವಂತ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿನೇ ನಡೀತಿರುವಂತ ಹೋರಾಟ. ಇಲ್ಲ ನಾವು ಇವ್ರನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತಾನೋ ಅಥವಾ ಖಾತೆ ಬದಲಾಯಿಸ್ತೀವಿ ಅಂತಾನೋ ಇವ್ರನ್ನ ಕೆಳಗಿಳಿಸ್ತೀವಿ ಅಂತಾನೋ ಕೇಂದ್ರ ಸರ್ಕಾರ ಹೇಳಬೇಕಲ್ಲ, ಯಾವುದನ್ನು ಹೇಳ್ತಾ ಇಲ್ಲ. ನಮ್ಮ ರಾಷ್ಟ್ರ ಧ್ವಜಗಳನ್ನ ಹಿಡಿದು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಯುವಕರು. ಅಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಪಕ್ಷಾತೀತವಾಗಿ ಈ ಪ್ರತಿಭಟನೆ ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮಳೆ ಬರ್ತಾ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ಹೋರಾಟವನ್ನ ಮಾಡ್ತಾ ಇರೋದು. ಕಾರಣ ನೀಟ್ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳೇನಿದ್ರು ಆತ್ಮಸ್ಥೈರ್ಯವನ್ನ ಕಳ್ಕೊಂಡು ಕೆಲವರು ಸೂಸೈಡ್ ಮಾಡ್ಕೊಂಡು ಬಿಟ್ರು. ಅವರ ಮನೆಯ ಜವಾಬ್ದಾರಿ ಯಾರು ಹೊತ್ಕೊಳ್ತಾರೆ? ಈ ಕೇಂದ್ರ ಸರ್ಕಾರ ಹೊತ್ಕೊಳ್ಳುತ್ತಾ? ಧರ್ಮೇಂದ್ರ ಪ್ರಧಾನ್ ಬರ್ತಾರಾ? ಅಟ್ಲೀಸ್ಟ್ ಯಾರಿಗಾದ್ರೂ ಸಾಂತ್ವನ ಹೇಳಿದ್ರೇನ್ರಿ ನೀವು? ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಿರಲ್ಲ, ಯಾರ್ದಾದ್ರೂ ಬರ್ತ್ಡೇ ಇದ್ರೆ ವಿಶ್ ಮಾಡ್ತಿರಲ್ಲ. ಅಷ್ಟು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ಸಾಂತ್ವನ ಹೇಳೋದಕ್ಕೆ ನಿಮ್ಮ ಎಕ್ಸ್ ಖಾತೆ ವರ್ಕ್ ಆಗ್ಲಿಲ್ವಾ? ಹಾಗಾದ್ರೆ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗ್ಬೇಕು, ಭೇಟಿ ಕೊಡ್ಬೇಕು, ಸಾಂತ್ವನ ಹೇಳಬೇಕು, ನಮ್ಮ ಸರ್ಕಾರ ಜವಾಬ್ದಾರಿ ಹೊತ್ಕೊಳ್ಳುತ್ತೆ, ಪರಿಹಾರ ಕೊಡ್ತೀವಿ ಅಂತ ಹೇಳೋದಕ್ಕೆ ಬಾಯಿ ಬರ್ಲಿಲ್ವಾ? ಹಾಗಾದ್ರೆ ಅದಕ್ಕಾಗಿನೇ ಇಷ್ಟು ದೊಡ್ಡ ಹೋರಾಟವನ್ನ ಮಾಡ್ತಾ ಇರೋದು. ಯಾಕೆಂದ್ರೆ NTA ಅನ್ನುವಂಥದ್ದು ಬರೋದು ಕೇಂದ್ರ ಸರ್ಕಾರದ ಅಡಿಯಲ್ಲೇ. NTA ಅಲ್ಲಿ ಇದ್ದಂಥವನೇ ಪ್ರೊಫೆಸರು ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದು. ಇಷ್ಟೆಲ್ಲ ಕಣ್ಣೆದುರುಗಡೆನೆ ಸಾಕ್ಷಿಗಳಿದ್ರು ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಯಾವ ಜವಾಬ್ದಾರಿಯನ್ನು ಹೊತ್ಕೊಳ್ಳದೆ ಅಧಿಕಾರ ಅನುಭವಿಸೋದಕ್ಕೆ ಮಾತ್ರ ನಾವು ಬಂದಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ನೀವು ಮಂತ್ರಿ ಆಗಿ ಕೂತ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು? ಒಂದು ನೀಟ್ ಪರೀಕ್ಷೆನ ನಿಮ್ಗೆ ನೀಟಾಗಿ ಮಾಡೋದಕ್ಕಾಗದೆ 2 ಬಾರಿ ಪರೀಕ್ಷೆ ಬರ್ಸಿದ್ರಿ. ಇದರಿಂದ ಎಷ್ಟು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರು. ಅವ್ರ ಪಾಡಿಗೆ ಅವ್ರು ಸೂಸೈಡ್